ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಹಕ್ಕರಿಕೆ ಸೊಪ್ಪಿಂದು ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಹಕ್ಕರಿಕೆ ಸೊಪ್ಪು ಕಣ್ಣಿಗೆ ಸಖತ್ ಒಳ್ಳೆಯದು, ತುಂಬ ಅಂದರೆ ತುಂಬ ಒಳ್ಳೆಯದು ಕಣ್ಣಿಗೆ. ಆಮೇಲೆ ಇದರಲ್ಲಿ ಅತಿ ಹೆಚ್ಚು ಐರನ್ ಕಂಟೆಂಟು ಮತ್ತು ಕ್ಯಾಲ್ಶಿಯಮ್ ಇರುತ್ತೆ ಈ ಸೊಪ್ಪಿನಲ್ಲಿ. ಆಮೇಲೆ ವಿಟಮಿನ್ ಎ ಮತ್ತು ಸಿ ಅತಿ ಹೆಚ್ಚಾಗಿರುತ್ತೆ. ಈ ಸೊಪ್ಪನ್ನು ಸೇವಿಸೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸಲಾಡ್ ಮಾಡ್ಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಹಸಿ ಸೊಪ್ಪನ್ನು ಹಾಗೆ ತಿಂತಾರೆ ನಮ್ಮ ಸೈಡಲ್ಲಿ. ನಾನು ಇದನ್ನು ಸಲಾಡ್ ಮಾಡೋದು ತೋರಿಸ್ತಾ ಇದ್ದೀನಿ. ಸಲಾಡ್ ಮಾಡಿಕೊಂಡ್ರೆ ರೊಟ್ಟಿ ಚಪಾತಿಗೆಲ್ಲ ತಿನ್ಬೋದು. ನೋಡಿ, ಈ ಸೊಪ್ಪನ್ನ ನಾನು ತೊಳೆದ್ಬಿಟ್ಟು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಮತ್ತು ಮೂಲಂಗಿ ತುರಿದಿಟ್ಕೊಂಡಿದ್ದೀನಿ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೌತೆಕಾಯಿನೂ ತುರಿದಿಟ್ಕೊಂಡಿದ್ದೀನಿ. ಕ್ಯಾರೆಟು ಅದನ್ನು ಸಹ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು. ಇನ್ನು ಒಗ್ಗರಣೆಗೆ ಇದೆಲ್ಲ ಅದು ಸಲಾಡ್ಗೆ ಒಗ್ಗರಣೆಗೆ ಕಡಲೆಬೇಳೆ ಮತ್ತು ಸಿಮೆಣ್ಸಿನ್ಕಾಯಿ ಒಂದೆರಡು ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಕುರ್ಷಣಿ ಪೌಡ್ರು ಮತ್ತು ಪುಟಾಣಿ ಪೌಡ್ರು, ಇದು ಸಾಸಿವೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಐಟಮ್ಸ್ ಬೇಕು ಇದಕ್ಕೆ. ಇವಾಗ ಇನ್ನು ನಾನು ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದೆರಡು ಸ್ಪೂನ್ ನಾನು ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದೆಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಕಡಲೆಬೇಳೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ವ, ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸಹ ಫ್ರೈ ಮಾಡ್ಕೊಳ್ಳೋಣ. ಇದಿಷ್ಟೇ ಆದರೆ ಸಾಕು, ಒಗ್ಗರಣೆ ರೆಡಿ ಆಯಿತು. ಆಮೇಲೆ ಇದು ಒಗ್ಗರಣೆನ ಸ್ವಲ್ಪ ತಣ್ಣಗಾಕಿ ಬಿಡೋಣ. ನೋಡಿ, ಇವಾಗ ಮೆಣಸಿನ್ಕಾಯಿ ಎಲ್ಲ ಕಡಲೆಬೇಳೆ ಬೆಂದಿದೆ ಅಲ್ವಾ, ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಒಗ್ಗರಣೆ ತಣ್ಣಗಾಗಲಿ. ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ನಾವೇನು ಸೊಪ್ಪು, ಇದು ವೆಜಿಟೇಬಲ್ಸ್ ಎಲ್ಲ ತೊಗೊಂಡಿದ್ವಿ ಅಲ್ವಾ, ಇದನ್ನೆಲ್ಲ ಒಂದೊಂದಾಗೆ ಹಾಕಬೇಕು. ನೋಡಿ, ಸೊಪ್ಪು ಇದು ಸಖತ್ ಒಳ್ಳೆಯದು. ಇದು ನಿಜವಾಗ್ಲೂ ಎಲ್ಲಾದರೂ ಸಿಕ್ಕರೆ ಮಿಸ್ ಮಾಡ್ಕೋಬೇಡಿ. ಈ ಸೊಪ್ಪನ್ನು ರೊಟ್ಟಿ ಚಪಾತಿ ಅನ್ನಕ್ಕೆಲ್ಲ ತಿನ್ಕೋಬೋದು, ಸೈಡ್ ಡಿಶ್ಶಾಗಿ ಸಖತ್ತಾಗಿರುತ್ತೆ. ಒಗ್ಗರಣೆ ತಣ್ಣಗಾಗಿದೆ ಅಲ್ವಾ, ಸೊಪ್ಪು ಎಲ್ಲದನ್ನು ಹಾಕೊಳ್ಳೋಣ. ನೋಡಿ, ಸೊಪ್ಪು ಹಾಕ್ಕೊಂಡು ಎಲ್ಲ ವೆಜಿಟೇಬಲ್ಸ್ನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈರುಳ್ಳಿ, ಕ್ಯಾರೆಟು, ಸೌತೆಕಾಯಿ, ಮೂಲಂಗಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಉಪ್ಪು, ಇನ್ನು ಇದೇನು ಕುರ್ಷಣಿ ಪುಡಿ ಮತ್ತು ಪುಟಾಣಿ ಪೌಡ್ರು, ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಸ್ವಲ್ಪನೇ ಒಂದು ಹಾಫ್ ಸ್ಪೂನಿಗಿಂತ ಕಡಿಮೆ ಹಾಕ್ಕೊಂಡ್ರೆ ಸಾಕು, ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಇದು. ನೋಡಿ, ಇದು ಎಲ್ಲದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿವೆ. ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಎಲ್ಲದನ್ನು ಉಪ್ಪು ಮತ್ತು ಅದೇನು ಪೌಡ್ರು ಎಲ್ಲ ಮಿಕ್ಸ್ ಆಗೋಂಗೆ ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿ ಆಯಿತು. ಈ ಸೊಪ್ಪಿನ ಸಲಾಡು ಸಖತ್ತಾಗಿರುತ್ತೆ. ಈ ಸಲಾಡ್ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ಇನ್ನೂ ಚೆನ್ನಾಗಿ ಅನಿಸುತ್ತೆ. ನಾವು ಹಸಿ ಸೊಪ್ಪು ಹಂಗೆ ತಿನ್ನೋದಕ್ಕಿಂತ ಈ ಥರ ಸಲಾಡ್ ಮಾಡ್ಕೊಂಡು ತಿಂದರೆ ಟೇಸ್ಟು ಸೂಪರಾಗಿ ಬರುತ್ತೆ. ಈ ಸೊಪ್ಪು ನಮ್ಮ ಕಡೆ ಎಲ್ಲ ತುಂಬ ಸಿಗುತ್ತೆ. ಈ ಸೊಪ್ಪು ನಾವು ಹಂಗಾಗಿ ಬೆಳೆ ಬಂದಿರೋ ಟೈಮಲ್ಲಿ ಫ್ರೆಶ್ ಆಗಿರೋ ಸೊಪ್ಪನ್ನ ಈ ಥರ ಸಲಾಡ್ ಮಾಡಿಕೊಂಡು ಸಲಾಡ್ ಮಾಡ್ಕೊಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ, ಯಾವ ಥರ ಬಂದಿದೆ ಅಂತ ತಿಳಿಸಿ. ಥ್ಯಾಂಕ್ ಯು.